ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾರದ ಕತೆ ಕಿಚ್ಚನ ಜೊತೆ ಶುರುವಾಗಿದೆ. ಕಿಚ್ಚ ಅಂತೂ ತುಂಬಾ ಕ್ಲಾಸ್ ತಗೊಂಡಿದ್ರೆ ಮನೆ ಮಂದಿಗೆಲ್ಲ ಹೇಳ್ಬೋದು. ಏನಕ್ಕಂದ್ರೆ ಕೆಲವು ಕಂಟೆಸ್ಟೆಂಟ್ಗಳ ಪರ್ಫಾರ್ಮ್ ಮಾಡಿದ್ರೆ, ಕೆಲವರು ಮಾಡಿಲ್ಲ, ಕೆಲವ್ರಿಗೆ ಅವಕಾಶ ಕೊಟ್ಟಿದ್ರೆ, ಕೆಲವ್ರಿಗೆ ಅವಕಾಶನೇ ಕೊಟ್ಟಿಲ್ಲ. ಆದ ಕಾರಣ ಮನೆ ಮಂದಿ ಮೇಲೆ ತುಂಬಾ ಗರಂ ಆಗಿದ್ದಾರೆ ಕಿಚ್ಚ ಅಂತ ಹೇಳ್ಬೋದು. ನೀವು ಯಾರ್ಯಾರು ಬೈದ್ರ ಅಂದ್ರೆ ಹೇಳ್ಕೊಡ್. ಚಾನಲ್ ಯಾರನ್ನ ಹೊಸ್ತಾ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ವಿನಯ್ ಅವರಿಗೆ ಮತ್ತು ಮೈಕಲ್ ಅವರಿಗೆ ತುಂಬಾ ಕ್ಲಾಸ್ ತಗೊಂಡಿದೆ ಅಂತ ಹೇಳ್ಬೋದು. ನೀವು ನೋಡಬಹುದು ಈ ವಾರ ಕ್ಯಾಪ್ಟನ್ ಆದ ತನಿಷಾ ಅವರು ಹಲವಾರು ಸರ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಅನೌನ್ಸ್ಮೆಂಟ್ ಮಾಡಿದಾಗ ಅದನ್ನ ಯಾರ ಸ್ವೀಕಾರ ಮಾಡಿಲ್ಲ. ವಿಶೇಷವಾಗಿ ಮೈಕಲ್ ಅವರು ಅಂತ ತನಿಷ್ ಅವರಿಗೆ ತುಂಬಾ ಕ್ಲಾಸ್ ತಗೊಂಡಿದ್ರು. ನೀವೇನ್ ದೊಡ್ಡ ಸಾಧನೆ ಮಾಡಿ ಬಂದಿರ, ಇಲ್ಲ ಏನೋ ಮಾಡಿ ಬಂದಿರ, ನೀವೇನ್ ಸಿಂಪಲ್ ಆಗಿ ಕ್ಯಾಪ್ಟನ್ ಆಗಿದ್ರ ಅಷ್ಟೇ, ಮನೆಗೆ ಏನ್ ದೊಡ್ಡ ಗೌರವ ಸಿಕ್ಕಿದೆ ಅಂತೆಲ್ಲ ಫೀಲ್ ಆಗ್ತಾರಲ್ಲ ಅಂತ ಹೇಳಿ ಮೈಕಲ್ ಅವರು ತನಿಷ್ ಅವರಿಗೆ ಕ್ಲಾಸ್ ತಗೊಂಡಿದ್ರು. ಅದಾದ್ಮೇಲೆ ಯಾಪ್ನಿಯರ್ ಪಾರ್ಟಿ ಬಂದಾಗ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದು ಕಚಡ ಯಾಪ್ನಿಯರ್ ಆಚರಣೆ ಮಾಡ್ತಾ ಇದ್ದೀನಿ, ನೀವು ಹೊರಗಡೆ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ, ಎಂಜಾಯ್ ಮಾಡಿ, ಈ ಬಿಗ್ ಬಾಸ್ ಮನೆನೇ ಸರಿ ಇಲ್ಲ ಅಂತ ಹೇಳಿ ಮೈಕಲ್ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಇದೇ ಕಾರಣಕ್ಕೆ ಕಿಚ್ಚ ಸಾರು ಮೈಕಲ್ ಅವರಿಗೆ ತುಂಬಾ ಕ್ಲಾಸ್ ತಗೊಂಡಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ವಿನಯ್ ಮತ್ತು ಮೈಕಲ್ ಮಲಗಿರ್ತಾರೆ. ಆ ಟೈಮಲ್ಲಿ ತನೀಶ್ ಅವರು ಬಂದು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ. 3 ಸಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಧುಮ್ಕಿ ಮತ್ತೆ ಎದ್ದು ಬರಿ ಅಂತ. ಆ ವಿಷಯಕ್ಕೆ ಮೈಕಲ್ ಮತ್ತು ವಿನಯ್ ಇಬ್ರು ಅವ್ರಿಗೆ ಶಿಕ್ಷೆಗೆ ಯಾವ್ದು ಒಳಪಡಿಸಲ್ಲ, ಶಿಕ್ಷೆ ತಗೊಳಲ್ಲ, ನಾನು ಮಾಡದೇ ಇಲ್ಲ ಅಂತ ಕ್ಯಾಪ್ಟನ್ಗೆ ಎದುರು ಹೇಳ್ತಾರೆ. ಆಲ್ರೆಡಿ 2 ವೀಕ್ ಕ್ಯಾಪ್ಟನ್ ಕೋಣೆ ಬಂದ್ ಮಾಡಿದ್ರು, ಈಗಲೂ ಅದನ್ನೇ ಮಾಡ್ತಾರ ಅಂತ ಖಂಡಿತವಾಗ್ಲೂ ಎಲ್ಲ ಒಂದು ಅನುಮಾನ ಕೂಡ ಬರ್ತಾ ಇದೆ. ಏನಕ್ಕಂದ್ರೆ ಕ್ಯಾಪ್ಟನ್ ಮಾತು ಕೇಳಲೇಬೇಕು. ಕ್ಯಾಪ್ಟನ್ ಮಾತು ಕೇಳದೆ ಇರೋಕೆ ಮೈಕಲ್ಗೆ ತುಂಬಾ ಗರಂ ಆಗಿ ಕಿಚ್ಚ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಒಂಥರ ಯಾವ ಭಾಷೆ ಅಂದ್ರೆ ಬೆಂಡತ್ತೀವ್ ಅಂತ ಹೇಳಿ ಆ ರೀತಿ ಮೈಕಲ್ ಅವರಿಗೆ ಸುದೀಪ್ ಸರ್ ತುಂಬಾ ಕ್ಲಾಸ್ ತಗೊಂಡು ಬೈದಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಮತ್ತೆ ಈ ವಾರ ಕಳಪೆ ಕೊಟ್ಟಿದ್ದು ಮೈಕಲ್ಗೆ. ವಿಷಯ ಕೂಡ ಕಿಚ್ಚ ಸರ್ ಅವರಿಗೆ ತುಂಬಾ ಬೈದಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಮೈಕಲ್ಗೆ ಬೈದಿದ್ದು ಸರಿನಾ ಇಲ್ವಾ ಅಂತ ನೀವು ಒಂದು ಕಮೆಂಟ್ ಮಾಡಿ. ಹಾಗೆ ಚಾನೆಲ್ ಅನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.